ಯಾವುದು? ಸ್ವಂತ ಊರು ಹಾಸನ. ಊರು ಸ್ವಂತ ಊರಲ್ಲಿ ಯಾವ ಊರು? ಹಾಸನ ಹತ್ರ. ಎಷ್ಟು ವರ್ಷದಿಂದ ಕೆಲಸ ಸಿಕ್ಕಿತ್ತು ಪೂರ್ತಿ ಡೀಟೇಲ್ ಆಗಿ ಹೇಳಿ. ಹಾಸನ ಹತ್ರ ನಮ್ಮದು ಹಾಸನ ಹತ್ರ ಕ್ಯಾತ್ನಳ್ಳಿ ಅಂತ ಊರು, ಹಳೆಕೋಟೆ. ಸ್ವಂತ ಊರಲ್ಲಿ ನಾವು ನಮ್ಮದು ಬಟ್ ಸಕಲೇಶ್ವರ ನಮ್ಮ ತಂದೆ ಡ್ಯೂಟಿ ಇದೆ ಫಸ್ಟು. ಅಲ್ಲಿಂದ ಹಾಸನಕ್ಕೆ ಬಂದ್ವು. ಅಲ್ಲಿಂದ ಓದಿ ಅವ್ನು ಸರ್ ಯಾವುದೋ ಏನೇನೋ ಯಾರೋ ತಂದೆ ಜಾಬು ಲಂಚ ಕೊಟ್ಟ ಜಾಬ್ ಮಾಡ್ಕೊಂಡಿರಲ್ಲ ಸರ್. 3 ಸತಿ ಎಕ್ಸಾಮ್ ಬರೆದು KS ಎಕ್ಸಾಮ್ 3 ಸತಿ ಎಕ್ಸಾಮ್ ಬರೆದು ಪಾಸ್ ಮಾಡ್ಕೊಂಡು ಸರ್ ಅವನು. 3 ಬೇರೆ ಜಾಬು 3 ಸತಿ ಎಕ್ಸಾಮ್ ಬರೆದು ಪಾಸ್ ಆಗಿರೋದು ಅವನು. ಅಷ್ಟು ಇಂಟೆಲಿಜೆಂಟ್ ಇದೆ ಸರ್. ಸಾಫ್ಟ್ ಇದ್ದು, ತುಂಬ ಸಾಫ್ಟು. ನಾನೇ ಈಗ ಹೇಳ್ತೀನಿ ಸರ್, ಮಡಿಕೇರಿ ಜನನ ಕೇಳಿ, ಸ್ಟಾಫ್ಸ್ ಕೇಳಿ ಆಯಿತಾ. ಸ್ಟಾಫ್ ಕೇಳಿ ಹೆಂಗೆ ಪ್ರಜ್ವಲ್ ಹೇಗೆ ಅಂತ ಕೇಳಿ ಸರ್. ಹೆಂಗೆ ಅಂತ ಅವ್ನು ಇದೇ ವ್ಯಕ್ತಿತ್ವನೇ ಹೇಳುತ್ತೆ ಎಷ್ಟು ಇಂಟೆಲಿಜೆಂಟ್ ಇದೆ ಅಂತ. ತಮ್ಗೆ ಆಗ್ತಿರೋ ಕಿರುಕುಳ ಏನಾದ್ರು ನಿಮ್ಮ ಹತ್ರ? ಇಲ್ಲ ತುಂಬ ಸತಿ ಹೇಳಿದ್ದಾನೆ ಸರ್. ಇತ್ತೀಚೆಗೆ 1 ವರ್ಷದಿಂದ ಈಚೆಗಂತೂ ರೆಗ್ಯುಲರ್ ಒಂದು ವಾರದಲ್ಲಿ 2 ಟೈಮ್ಸ್ ನಾವು ಕಾಲ್ ಮಾತಾಡ್ತಾನೆ ಇದ್ದು. ಏನಪ್ಪ ಸಣ್ಣ ಆಫೀಸಲ್ಲಿ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ, ಸ್ವಲ್ಪ ಹುಷಾರು ಮಾಡ್ಕೊಂಡು ಹೋಗೋ ಸರ್ ನೋಡು. ನಾನು ಅಂದಿದ್ದೀನಿ ಬಾ ಅಟ್లా ಮಾತಾಡೋದಾದ್ರೆ ಹಾಸನಕ್ಕೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ಅವನು ಮಾಡ್ಸ್ಕೊಳ್ಬೇಕು ಬೇರೆ ಕಡೆಗೆ ಬಂದ್ಬಿಡತ್ಲ. ಹಾಸನಗಾರ ಇಲ್ಲ ಚಿಕ್ಕಮಂಗ್ಳೂರು ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಅಷ್ಟಾಗಲಿಲ್ಲ, ಯಾಕಪ್ಪ ಇದು ಮಾಡ್ಕೊತೀನಿ ನೀನು ನಂದಿದ್ದಕ್ಕೆ. ಇಲ್ಲ ನಾನು ಪ್ರಮೋಷನ್ ಆಗುತ್ತೆ, ಸ್ವಲ್ಪ ಸೀನಿಯರಿಟಿ ಹೋಗುತ್ತೆ, ನಂಗೆ ಬೇಕು ಸ್ವಲ್ಪ, ಅದಕ್ಕೋಸ್ಕರ ನಾನು ಸ್ವಲ್ಪ ಇರಬೇಕಣ್ಣ ಅಂತ ಅಂದ. ನಾನು ಅದೇ ಬಿಡೋದು ಆಮೇಲೆ ಡಿಪ್ರೆಸ್ಗೆ ಹಾಕೋಯ್ತೀಯಾ ಬಿಡ್ಬಿಡು ಮತ್ತೆ ಅಂತ. ಇಲ್ಲ ಅಣ್ಣ ಮತ್ತೆಂತ ಅವತ್ತಿಂದ 1 ವಾರದಿಂದ ಕಾಲ್ ಮಾಡಿದ್ದು ಅಷ್ಟೇ. ಇಲ್ಲ ಅಣ್ಣ ಈ ಥರ ಸರ್ ನನ್ನ ಗೃಹ ಪ್ರವೇಶ ಇದ್ದು, ಗೃಹ ಪ್ರವೇಶ ಕೂಡ ರಜಾ ಕೊಡೋದಲ್ಲೇ ನನ್ನ ಇಲ್ಲಿಂದ ಹಾಸನಿಂದ ಕೊರಿಯರ್ ಮಾಡಿಸ್ಕೊಂಡು ಕಾರ್ಡ್ಗಳನ್ನ. ನೀನು ಸುಳ್ಳು ಹೇಳ್ತೀಯ ನೀನು, ಅದಕ್ಕೂ ಸುಳ್ಳು ಹೇಳ್ತೀನಿ. ರಜಾ ಕೊರಿಯರ್ ಕಾರ್ಡ್ ಮಾಡಿಸ್ಕೊಂಡು ಸ್ಟಾಫ್ಸಿಗೆ ಕೊಟ್ಟು ಪ್ರೂಫ್ ಮಾಡಿಸಿ ಒಂದು ರಜಾ ಕೊಟ್ಟಿರೋ ಸರ್ ಅವನು. ಅಲ್ಲಿ ತನಕ ರಜಾ ಕೊಟ್ಟಿರಲಿಲ್ಲ ಅವತ್ತು ಕೂಡ. ಅಷ್ಟು ಟಾರ್ಚರ್ ಕೊಟ್ಟು ಕರ್ಸಿರೋದು ಅವನು. ಅಷ್ಟು ಕೊಡಿಸ್ಬಿಟ್ಟು ಆದಮೇಲೆ ರಜಾ ಕೊಡಿಸೋದಲ್ಲ ಇವನು. ಇವತ್ತು ಈಗ ಮೊನ್ನೆ ಆಗೋ ದಿವಸನೂ ಅಷ್ಟೇ, ಹಿಂದಿನ ದಿವಸನೂ ಅಷ್ಟೇ. ಅವತ್ತು ಏನೋ ಫೋನ್ ಮಾಡಿ ಏನಂತಕ್ಕೆ ಇಲ್ಲ ಅದು ಏನಾನ ಇವನು ಪರ್ಸನಲ್ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ದೆ, ನಾನು ಎತ್ತಕ್ಕಾಗಲಿಲ್ಲ. ಅವ್ರು ಏನು ಹೇಳ್ಕೊಂಡು ನಾನು ಸ್ವಲ್ಪ ಬ್ಯುಸಿ ಇದೆ, ಏನು ಹೇಳೋಕ್ಕಿದ್ನ ಗೊತ್ತಿಲ್ಲ ಅಂತಾರೆ. ತುಂಬ ಡಿಪ್ರೆಷನ್ ಇದ್ದ ಮಾತ್ರ ಅಂತ ಕೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.